ನೀವು ನಾಗನೂರಿನಲ್ಲಿದ್ದು ನಿಮ್ಮ ಮಕ್ಕಳಿಗೆ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನ ನೀಡಲು ಒಂದೊಳ್ಳೆ ಕನ್ನಡ ಮಾಧ್ಯಮ ಶಾಲೆಗಾಗಿ ಹುಡುಕಾಡ್ತಾ ಇದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಹಲೋ ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ನಾವಿವತ್ತು ನಾಗನೂರಿನ ಮಾಧವಾನಂದ ದೇವಸ್ಥಾನದ ಹಿಂದುಗಡೆನೆ ಲೊಕೇಟ್ ಆಗಿರ್ತಕ್ಕಂತ ಬಸವರಾಜ್ ಗೌಡಪ್ಪ ತಡಸನವರವರ ಮಯೂರ ಕನ್ನಡ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗೆ ಬಂದದೇವ್ರಿ. ಸುಮಾರು 22 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದ ಚಾಪಣ್ಣ ಮೂಡಿಸಿ ಸುಮಾರು 3,000ಕ್ಕೂ ಅಧಿಕ ಮಕ್ಕಳಿಗೆ ಒಂದೊಳ್ಳೆ ಶಿಕ್ಷಣವನ್ನ ನೀಡಿ ಅವರ ಮುಂದಿನ ಅತ್ಯುತ್ತಮ ಭವಿಷ್ಯಕ್ಕೆ ಒಂದೊಳ್ಳೆ ಅಡಿಪಾಯವನ್ನ ಹಾಕಿ ಕೊಟ್ಟಾರೆ. ಈ ಒಂದು ಶಾಲೆಯಲ್ಲಿ LKG ಇಂದ ಹಿಡಿದು 10ನೇ ತರಗತಿಯವರೆಗಿನ ಮಕ್ಕಳಿಗೆ ಒಂದೊಳ್ಳೆ ಶಿಕ್ಷಣವನ್ನ ನೀಡ್ತಾರೆ. ಹಾಗೇನೆ 3, 4 ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನವೋದಯ, ಮೊರಾರ್ಜಿ, ಆಳ್ವಾಸ್ ನಂತ ವಸತಿ ಶಾಲೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿಯನ್ನು ಸಹ ನೀಡ್ತಾರೆ. ಅಷ್ಟೇ ಅಲ್ಲದೆ 5 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಾಯಂಕಾಲ 5 ರಿಂದ 8 ಗಂಟೆವರೆಗೂ ವಿಶೇಷ ತರಗತಿಗಳನ್ನು ಸಹ ತೆಗೆದುಕೊಳ್ಳುತ್ತಾರೆ. ಇಲ್ಲಿ ಶಿಕ್ಷಣವನ್ನ ಪಡೆಯತಕ್ಕಂತ ವಿದ್ಯಾರ್ಥಿಗಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಆಟವಾಡಲು ವಿಶಾಲವಾದ ಆಟದ ಮೈದಾನದ ಜೊತೆಗೆ ಎಲ್ಲ ತರದ ಆಟಿಕೆ ಸಾಮಗ್ರಿಗಳ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ 24x7 CCTV ಫೆಸಿಲಿಟಿ, ಕಲಿಕೆಗೆ ಸುಸಜ್ಜಿತವಾದ ಕೊಠಡಿಗಳು, ನುರಿತ ಹಾಗೂ ಅನುಭವಿ ಶಿಕ್ಷಕ ವೃಂದದಿಂದ ಬೋಧನೆ, ಬಾಲಕರಿಗೆ ಹಾಸ್ಟೆಲ್ ನ ಫೆಸಿಲಿಟಿ ಹಾಗೂ ಹಾಸ್ಟೆಲ್ ನ ವಿದ್ಯಾರ್ಥಿಗಳಿಗೆ ಸುಚಿತವಾದ ಆಹಾರ, 24x7 ನ ಒಂದೊಳ್ಳೆ ಸ್ಟಡಿ ಲೈಬ್ರರಿಯ ಫೆಸಿಲಿಟಿ, ದೂರದ ವಿದ್ಯಾರ್ಥಿಗಳಿಗೆ ಸ್ಕೂಲ್ ವ್ಯಾನ್ ನ ಫೆಸಿಲಿಟಿ, ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲು ಹಚ್ಚ ಹಸಿರಿನ ವಾತಾವರಣ, ವಿದ್ಯಾಭ್ಯಾಸದ ಜೊತೆಗೆ ಆಟೋಟಕ್ಕೂ ಕೂಡ ಹೆಚ್ಚಿನ ಪ್ರಾಶಸ್ತ್ಯ ಹಾಗೂ ಪ್ರತಿ ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳುತ್ತಾರೆ. 2025 ಮತ್ತು 2026ನೇ ಸಾಲಿನ SSLC ಪರೀಕ್ಷೆಯಲ್ಲೂ ಸಹ ಈ ಬಾರಿ ಈ ಒಂದು ಶಾಲೆ 98% ಅತ್ಯುತ್ತಮ ಫಲಿತಾಂಶವನ್ನ ಹೊಂದೈತ್ರಿ. ಹಾಗೇನೆ ಪ್ರತಿ ವರ್ಷ ಈ ಒಂದು ಶಾಲೆಯ ಮಕ್ಕಳು ವೈಯಕ್ತಿಕವಾಗಿ ರಾಜ್ಯ ಮಟ್ಟಕ್ಕೆ ನಾನಾ ಕ್ರೀಡೆಯಲ್ಲಿ ಭಾಗವಹಿಸಿ ಬಹುಮಾನಗಳನ್ನ ಪಡೆದುಕೊಂಡು ಈ ಒಂದು ಶಾಲೆ ಹೆಮ್ಮೆಯನ್ನ ಹೆಚ್ಚಿಸಾರೆ. ಇಷ್ಟೆಲ್ಲ ಸೌಲಭ್ಯ ಮತ್ತು ಸವಲತ್ತನ್ನ ಹೊಂದಿರೋ ಈ ಒಂದು ಶಾಲೆಯಲ್ಲಿ ಈಗಾಗಲೇ ದಾಖಲಾತಿಗಳು ಶುರುವಾಗಿದ್ದು, ನೀವು ಹಿಂದೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಇವರ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಹಿಂದೆ ಈ ಒಂದು ಶಾಲೆಗೆ ಬಂದು ಭೇಟಿ ನೀಡಿ ನಿಮ್ಮ ಮಕ್ಕಳ ದಾಖಲಾತಿಯನ್ನ ಖಾತರಿಪಡಿಸಿಕೊಳ್ಳ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿಗೆ ಮುಗಿಸಿ ಮತ್ತೆ ಮುಂದೆ ಇದೇ ತರದ ವಿಡಿಯೋದೊಳಗೆ ಸಿಗ್ತಾನೆ. ಸ್ಟೇ ಟ್ಯೂನ್. ಜೈ ಹಿಂದ್, ಜೈ ಕರ್ನಾಟಕ.